ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಪರಶುರಾಮ ವಿಷಯಕ ಚರಿತ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಅಕ್ಷಯ ತೃತೀಯ. ಮಹಾರಾಷ್ಟ್ರದಲ್ಲಿ ದಾತೆ ಪಂಚಾಂಗ ಪ್ರಕಾರ ಮಾಡುವವರೆಲ್ಲ ನಿನ್ನೆ ಮಾಡಿದ್ದಾರೆ. ಆದರೆ ನಿನ್ನೆ ಸೂರ್ಯೋದಯಕ್ಕೆ ತೃತೀಯ ತಿಥಿ ಇರಲಿಲ್ಲ. ಇವತ್ತು ಸೂರ್ಯೋದಯಕ್ಕೆ ತೃತೀಯ ತಿಥಿ ಇದೆ. ಆದ್ದರಿಂದಾಗಿ ಇವತ್ತು ನಾವು ಅಕ್ಷಯ ತೃತೀಯನ್ನು
ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾನು ನಿನ್ನೆ ವಿವರಣೆ ಮಾಡಿದ್ದೆ. ನಿನ್ನೆ ಅಕ್ಷಯ ತೃತೀಯ ಆಚರಣೆ ಏಕೆ, ಹೇಗೆ ಇತ್ಯಾದಿ ವಿಷಯ ಬಹಳ ಜನರಿಗೆ ಸೇರಿದೆ. 2,25,000ಕ್ಕಿಂತಲೂ ಹೆಚ್ಚು ಜನ ನಿನ್ನೆ ಈ ಪ್ರವಚನವನ್ನು ಶ್ರವಣ ಮಾಡಿದ್ದಾರೆ. ಇವತ್ತು ಸುಮಾರು 4-5 ಜನ ನನಗೆ ಫೋನ್ ಮಾಡಿ ಪರಶುರಾಮ ದೇವರ ಬಗ್ಗೆ ನೀವು ವಿಸ್ತಾರವಾಗಿ ಹೇಳಬೇಕು, ಪರಶುರಾಮ ದೇವರ ಕಥೆಯಲ್ಲಿ ನಮಗೆ ಅನೇಕ ಸಂಶಯಗಳಿವೆ, ಅದನ್ನು ದೂರ ಮಾಡಬೇಕು ಅಂತ ಕೇಳಿದ್ದರಿಂದಾಗಿ ಇದೊಂದು ನೆವದಿಂದ ನನಗೆ ಪರಶುರಾಮ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಪರಶುರಾಮ ದೇವರ ಕಥೆ ಎಲ್ಲ ಅನೇಕ ಪುರಾಣಗಳಲ್ಲಿ ಹರಡಿ ಬಂದಿದೆ. ಮಾರ್ಕಂಡೇಯ ಪುರಾಣ, ಬ್ರಹ್ಮಾಂಡ ಪುರಾಣ, ಭಾಗವತ, ಮಹಾಭಾರತ ಮತ್ತು ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಪುರಾಣಗಳಲ್ಲಿ ಬಂದ ಕಥೆಯನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನು ಜೋಡಿಸಿ ನಿಮ್ಮೆದುರಿಗೆ ನಾನು ಹೇಳುವುದಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ. ಮೊದಲನೇ ಪ್ರಶ್ನೆ, ಪರಶುರಾಮ ದೇವರಿಗೆ ಈ ರೀತಿಯಾಗಿರ್ತಕ್ಕಂಥ ಕ್ಷಾತ್ರವೃತ್ತಿ ಏಕಿತ್ತು? ಹಿಂಸೆ ಸಂದರ್ಭದಲ್ಲಿ ಅವ್ರಿಗೇನು ಅನ್ನಿಸ್ತಿರಲಿಲ್ವೇನೋ ಅಂತನ್ನೋ ಪ್ರಶ್ನೆ ಬಂದಾಗ ಭಗವದ್ಗೀತೆಯಲ್ಲಿ ಹೇಳಿದ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತನ್ನೋ ಕೃಷ್ಣನ ಮಾತು ನನಗೆ ಬಹಳ ನೆನಪಾಗ್ತದೆ. ಕೃಷ್ಣ ಹೇಳ್ತಾನೆ, ನಾನು ಸಾತ್ವಿಕ ಪ್ರಚುರ ರಾಜಸ ಕಡಿಮೆ ಇದ್ದ ಸ್ವಭಾವವನ್ನಿಟ್ಟು ಬ್ರಾಹ್ಮಣನಿಗೆ ಹುಟ್ಟಿಸಿದ್ದೇನೆ. ರಜೋಗುಣದ ಪ್ರಭಾವ ಹೆಚ್ಚು, ಸತ್ವಗುಣದ ಪ್ರಭಾವ ಅದಕ್ಕಿಂತಲೂ ಕಡಿಮೆ ಅಂತನ್ನುವ ಗುಣಗಳನ್ನು ಇಟ್ಟು ನಾನು ಕ್ಷತ್ರಿಯರನ್ನು ಹುಟ್ಟಿಸಿದ್ದೇನೆ. ಕೇವಲ ರಾಜಸ ಗುಣ ಇರತಕ್ಕಂಥವರನ್ನು ನಾನು ವೈಶ್ಯರನ್ನಾಗಿ ಹುಟ್ಟಿಸ್ತೇನೆ. ರಾಜಸ ತಾಮಸ ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥವರನ್ನು ನಾನು ಶೂದ್ರನ್ನಾಗಿ ಹುಟ್ಟಿಸ್ತೇನೆ. ಅವರವರ ಸ್ವಭಾವಕ್ಕೆ ಅನುಸಾರವಾಗಿ ಅವರವರು ಆಯಾ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಗುಣಕರ್ಮಕ್ಕೆ ಅನುಸಾರವಾಗಿರ್ತಕ್ಕಂಥ ಆ್ಯಕ್ಟ್ ಮಾಡ್ತಾರೆ. ಸಂದರ್ಭ ಹೀಗಿದೆ. ಜಮದಗ್ನಿ ಋಷಿಗಳು ಭೃಗುವಂಶದಲ್ಲಿ ಬಂದಿರತಕ್ಕಂಥವರು. ಇವರಿಗೆ ಸಿಟ್ಟು ಬಹಳ ಸಾತ್ವಿಕರು. ಸಿಟ್ಟು ಬಂದರೆ ಅತಿಯಾಗಿ ಸಿಟ್ಟು ಬರ್ತಿತ್ತು. ಅದಕ್ಕೋಸ್ಕರವೇ ಜಮದಗ್ನಿ ಅಂತ ಇವರ ಹೆಸರು. ಧಗಧಗಿಸುವ ಬೆಂಕಿಯಂತೆ ಇರ್ತಕ್ಕಂಥವರು ಜಮದಗ್ನಿ ಅಂತ ಕೊಂಡಂತೆ. ಧಗಧಗಿಸುವ ಬೆಂಕಿ ಜಮದಗ್ನಿ. ಇವರ ಹೆಂಡತಿ ಹೆಸರು ರೇಣುಕೆ. ಅತ್ಯಂತ ಪತಿವ್ರತೆ. ಇವಳ ಪಾತಿವ್ರತ್ಯದ ತೀವ್ರತೆ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ, ದಿನಾಲು ನದಿಯ ದಂಡೆಗೆ ಹೋಗಬೇಕು, ಗಂಡನ ಹೋಮವನಕ್ಕೆ ನೀರು ಬೇಕು ಅಂತ ತಿಳ್ಕೊಂಡಂತೇಳಿ ಅಲ್ಲಿಯ ಉಸುಕನ್ನೇ ತೆಗೆದುಕೊಂಡು ಆಗಿಂದಾಗಲೇ ಒಂದು ಕೊಡವನ್ನು ತಯಾರಿಸ್ತಿದ್ಲು ತನ್ನ ಪಾತಿವ್ರತ್ಯದ ಮಹಿಮೆಯಿಂದ. ಅದರಲ್ಲಿ ನೀರು ತುಂಬಿಕೊಂಡು ತಂದು ಕೊಡ್ತಾಯಿದ್ದು ನಾನು ಹೊಸ ಗಡಿಗೆ. ಅದು ನದಿಯಲ್ಲಿರ್ತಕ್ಕಂಥ ಉಸುಕಿನಿಂದ, ಮಣ್ಣಿನಿಂದ ಅಲ್ಲ. ಒಂದು ದಿವಸ ಇದೇ ರೀತಿಯಾಗಿ ನೀರನ್ನು ತರಲಿಕ್ಕೆ ಹೋಗಿದ್ದಾಳೆ.
ರೇಣುಕ. ಅಷ್ಟರಲ್ಲಿ ಆಕಾಶದಲ್ಲಿ ಚಿತ್ರರಥ ಅಂತನ್ನುವ ಗಂಧರ್ವ ತನ್ನ ಅನೇಕ ಅಪ್ಸರೆಯರ ಜೊತೆಗೆ ಅನೇಕ ರೀತಿಯಾದ ಪ್ರಣಯ ಚೇಷ್ಟೆಗಳನ್ನು ಮಾಡ್ತಾ ಇರುವ ದೃಶ್ಯವನ್ನು ನೋಡ್ತಾಳೆ. ಎಷ್ಟಾದರೂ ಹೆಣ್ಣು ಆ ದೃಶ್ಯ ನೋಡಿ ಸ್ವಲ್ಪ ಹೊತ್ತು, 1-2 ನಿಮಿಷ, 1-5 ನಿಮಿಷ ಹೆಚ್ಚಾಗಿದ್ರೆ 2-5 ನಿಮಿಷ ಹೆಚ್ಚಾಗಿರಬೇಕು, ಆ ಕಡೆಗೆ ಮನಸ್ಸು ಹೋಗ್ತದೆ. ಪಾತಿವ್ರತ್ಯದ ನಿಯಮ ಎಷ್ಟು ಖಡಕ್ ಅಂತಿಕೊಂಡಂತಂದರೆ, ಪರಪುರುಷನ ಕಡೆಗೆ ಮನಸ್ಸು ಹೋದದ್ದರಿಂದ ಅವತ್ತು ಅವಳ ಪಾತಿವ್ರತ್ಯದಲ್ಲಿ ಒಂದು ನ್ಯೂನತೆ ಬಂತು. ಆಗ ಹೇಗೋ ಲೇಟ್ ಆಗ್ತದೆ ಗಡಿಬಿಡಿಯಿಂದ ಉಸುಕಿನಿಂದ ಮಡಕೆ ಮಾಡಬೇಕು ಅಂತಿಕೊಂಡಂತ ಹೇಳಿ ಹೊರಟ್ರೆ ಎಷ್ಟು ಮಾಡಿದರೂ ಮಡಕೆ ಆಗ್ತಾಯಿಲ್ಲ. ಕೊನೆಗೆ ಆಶ್ರಮಕ್ಕೆ ಒಂದು ಗಡಿಗೆ ತಂದು ಓಡ್ತಾ ಹೋಗಿ ನೀರನ್ನು ತಂದು ಕೊಡ್ತಾಳೆ. ಅಷ್ಟರಲ್ಲಿ ವಿಳಂಬವಾಗಿತ್ತು. ಜಮದಗ್ನಿ ಋಷಿಗಳಿಗೆ ಯಜ್ಞ ದೀಕ್ಷಿತರು ಆ ಅಗ್ನಿನಾರಾಯಣನ ಅಂತರ್ಗತ ಪರಮಾತ್ಮನ ಆರಾಧನೆಗೆ ವಿಳಂಬವಾಯಿತು ಅಂತ ಅನ್ನೋದು ಸಿಟ್ಟು ಬಂತು. ಸಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಆಶ್ರಮದಲ್ಲಿ 4 ಜನ ಮಕ್ಕಳಿದ್ದರು. ಅವರಿಗೆ 5 ಜನ ಗಂಡಸ ಮಕ್ಕಳು. 5ನೇಯವನು ರಾಮ. ಮೊದಲನೇಯವನ ಹೆಸರು ರುಮಣ್ವಾನ್ ಅಂತ ತಿಳ್ಕೊಂಡಂತೇಳಿ, 2ನೇಯವನು ಸುಷೇಣ ಅಂತ ತಿಳ್ಕೊಂಡಂತೇಳಿ, 3ನೇಯವನು ವಸು ಅಂತ ತಿಳ್ಕೊಂಡಂತೇಳಿ, ಆ ನಂತರ 4ನೇಯವನಿಗೆ ವಿಶ್ವಾವಸು ಅಂತ ತಿಳ್ಕೊಂಡಂತೇಳಿ ಹೆಸರು. ಅವ್ರಿಗೆ ರುಮಣ್ವಾನ್ ಬಾ, ನಿನ್ನ ತಾಯಿ ತಪ್ಪು ಮಾಡಿದ್ದಾಳೆ, ತಲೆ ಹಾರಿಸು. ಇಲ್ಲ ಅಮ್ಮನ ಯಾಕೆ ಕೊಲ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಂತಾರೆ. ಆ ನಂತರ ಸುಷೇಣನನ್ನು ಕರೆದ, ವಸುವನ್ನು ಕರೆದ, ವಿಶ್ವಾವಸವನ್ನು ಕರೆದ, ಯಾರೂ ಒಪ್ಪಲಿಲ್ಲ. ಅಷ್ಟರಲ್ಲಿ ರಾಮ ಕಾಡಿಗೆ ಹೋಗಿ ಸಮಿತಿ ತರಲಿಕ್ಕೆ ಹೋಗಿದ್ದ. ಅಲ್ಲಿಗೆ ಆಶ್ರಮಕ್ಕೆ ಬರ್ತಾನೆ. ಅವನನ್ನು ದೂರದಿಂದ ನೋಡಿ, ರಾಮ ಬಾ. ಯಾಕೋ ಅಪ್ಪ ಜೋರಾಗಿ ಕೂಗ್ತಾ ಇದ್ದಾನೆ ಅಂತ ಹೇಳಿ ಓಡಿ ಬರ್ತಾನೆ. ದಾರಿ ಬಿಟ್ಟ ನಿಮ್ಮ ತಾಯಿ ನನ್ನ ಮಾತು ಕೇಳದೇ ಇದ್ದಾನೆ, 4 ಕಣ್ಣಂದಿರ ತಲೆ ಹಾರಿಸು. ವಿಚಾರ ಮಾಡಲಿಲ್ಲ. ಯಾವ ಕಟ್ಟಿಗೆ ಕಡಿಯೋದಕ್ಕೋಸ್ಕರ, ಸೌದೆ ತರೋದಕ್ಕೋಸ್ಕರ ಏನು ಕೊಡಲಿ ಹಿಡಿದುಕೊಂಡಿದ್ದ. ಆ ತೆಗೆದುಕೊಂಡ ಪಟ್ ತಾಯಿಯ ತಲೆಯನ್ನು 4 ಜನ ಅಣ್ಣಂದಿರ ತಲೆಯನ್ನು ತೆಗೆದು ಹಾಕಿಬಿಟ್ಟ. ತನ್ನ ಮಾತು ಕೇಳಿದ್ದಕ್ಕೆ ಜಮದಗ್ನಿ ಋಷಿಗಳಿಗೆ ಬಹಳ ಸಂತೋಷವಾಯಿತು. ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಮ ಏನು ಬೇಕು ವರ ಕೇಳಿಕೊಡ್ತೇನೆ. ಅಪ್ಪ, ನೀವು ವರ ಕೊಡೋದಾದರೆ ನನ್ನ ತಾಯಿಯನ್ನು 4 ಜನ ಅಣ್ಣಂದಿರನ್ನು ಜೀವಿತರನ್ನಾಗಿ ಮಾಡಿ, ಆದರೆ ಅವರಿಗೆ ಹಿಂದಿನ ಯಾವ ನೆನಪು ಉಳಿಯಬಾರದು. ಜಮದಗ್ನಿ ಋಷಿಗಳು ಅವರನ್ನು ಜೀವಿತರನ್ನಾಗಿ ಮಾಡಿದ್ದಾರೆ. ನಿದ್ದೆ ಎಂತೆಂತೆ ಎದ್ದಿದ್ದಾರೆ, ಹಿಂದಿನ ಯಾವ ನೆನಪು ಅವ್ರಿಗಿಲ್ಲ. ಮತ್ತು ಸುಖವಾಗಿ ಇವರ ಹೋಮ ಹವನ ಜೀವನ ನಡೆದಿದೆ. ಇಲ್ಲಿ ಪ್ರಶ್ನೆ ಏನು ಬರ್ತದೆ, ಬ್ರಾಹ್ಮಣನಿಗೆ ಮುಖ್ಯವಾಗಿ ಕ್ರೋಧದ ಮೇಲೆ ಕಂಟ್ರೋಲ್ ಇರಬೇಕು. ಅವನು ಇನ್ನೊಬ್ಬರನ್ನು ಕೊಲ್ಲು ಸಾಯಿಸುವಂತ ಸರ್ವಸಾಮಾನ್ಯವಾಗಿ ಹೇಳೋದಿಲ್ಲ. ಯಾಕೆಂದರೆ ರಕ್ತಪಾತ ಇವೆಲ್ಲ ಬ್ರಾಹ್ಮಣನಿಗೆ ಒಮ್ಮೆಲೆ ಸರಿ ಹೋಗೋದಿಲ್ಲ.
ಆದರೆ ಇಂಥ ಒಂದು ಕ್ರೂರ ಕೆಲಸ ಮಾಡು ಅಂತ ಹೇಳಲಿಕ್ಕೆ ಜಮದಗ್ನಿ ಋಷಿಗಳಿಗೆ ಇಂಥ ಸಿಟ್ಟು ಎಲ್ಲಿಂದ ಬಂತು? ಇನ್ನು ಒಬ್ಬ ತಲೆ ಕತ್ತರಿಸೋದು, ತನ್ಸೆ ಜುದಾ, ಇವೆಲ್ಲ ಬ್ರಾಹ್ಮಣರಿಗೆ ಆ ಮನಸ್ಸೇ ಆ ರೀತಿಯಾದ ವಿಚಾರವೇ ಬರೋದಿಲ್ಲ. ಅದರಿಂದ ಯಾವಾಗಲೂ ಹಿಂದೆ ಸರಿತಾರೆ. ಈ ಪರಶುರಾಮನಿಗಿಂತ ಒಂದು ರಕ್ತಪಾತ ಮಾಡುವ ಗುಣಧರ್ಮ ಎಲ್ಲಿಂದ ಬಂತು? ಈ ಪ್ರಶ್ನೆಗೆ ಶಾಸ್ತ್ರ ಉತ್ತರ ಕೊಡುತ್ತದೆ. ಮಹಾಭಾರತ, ಭಾಗವತ, ಬ್ರಹ್ಮಾಂಡ ಪುರಾಣ, ಮಾರ್ಕಂಡೇಯ ಪುರಾಣ ಇತ್ಯಾದಿಗಳ ಕಥೆ ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ಬ್ರಹ್ಮಾಂಡ ಪುರಾಣದಲ್ಲಿ ವಿವರಣೆ ಬರ್ತದೆ. ಭಾಗವತಲ್ಲಿಯೂ ಕೂಡ ವಿವರಣೆ ಬರ್ತದೆ. ಜಮದಗ್ನಿ ಆಗಲಿ ಪರಶುರಾಮನಾಗಲಿ, ಪರಶುರಾಮ ದೇವರಿಗೆ ಮಹಾಭಾರತ ಭಾಳ ವಿಸ್ತಾರವಾಗಿ ಕಥೆ ಹೇಳ್ತಾರೆ. ಭೃಗುವಂಶದಲ್ಲಿ ಬಂದಿರತಕ್ಕಂಥವರು. ಈ ಜಮದಗ್ನಿಯ ತಂದೆಯ ಹೆಸರು ರುಚಿಕ ಅಂತ ತಿಳ್ಕೊಂಡು ಅಂತೇಳಿ. ಆ ರುಚಿಕರ ಕಾಲದಲ್ಲಿ ಗಾಧಿ ಅಂತಕೊಂಡು ತನ್ನ ಕುಶಿಕ ವಂಶದ ಒಬ್ಬ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಆ ವಂಶದ ಮೂಲ ಪುರುಷನ ಹೆಸರು ಕುಶನಾಭ ಅಂತ ತಿಳ್ಕೊಂಡಂತೇಳಿ. ಆ ಕುಶನಾಭನಿಗೆ ಅವರು ಹಿರಿಯರು ಯಾರೋ ತಪಸ್ಸು ಮಾಡಿ ನಿಮ್ಮ ವಂಶದಲ್ಲಿ ಒಳ್ಳೆ ಬ್ರಾಹ್ಮ ತೇಜ ಇರತಕ್ಕಂಥ ವ್ಯಕ್ತಿಗಳು ಹುಟ್ಲಿ ಅಂತ ವರ ಕೊಟ್ಟಿದ್ದರು. ಇದು ಚವನ ಋಷಿಗಳಿಗೆ ಗೊತ್ತಾಯಿತು. ಪರೀಕ್ಷೆ ಮಾಡಲಿಕ್ಕೆ ಬಂದರು. ನನಗೆ ನಿನ್ನ ಮನೆಯಲ್ಲಿ ಕೆಲವು ದಿವಸ ಇರಬೇಕಾಗಿದೆ, ಗಂಡ ಹೆಂಡತಿ 24 ತಾಸು ನನ್ನ ಸೇವೆ ಮಾಡಬೇಕು. ಮುಂಚೆದ ಮೇಲೆ ಮಲ್ಕೊಳ್ತಾ ಇದ್ದ, ಇಬ್ಬರು ಕಾಲು ಹೊತ್ತರಿ ಅಂತ ಹೇಳ್ತಾ ಇದ್ದ. ಸಾಯಂಕಾಲ ತನಕ ಹೇಳ್ತಾನೆ ಇರಲಿಲ್ಲ. ಯಾವಾಗ ಸಾಯಂಕಾಲ ರಾತ್ರಿ ಹೇಳಬೇಕು, ಹೇಳಬೇಕು. ಇಲ್ಲ ಸದ್ಯಕ್ಕೆ ನಾನು ಬಿಸಿ ಬಿಸಿ ಅಡುಗೆ ಮಾಡಿ ಹಾಕಿ. ಮತ್ತೊಮ್ಮೆ ಹೇಳಬೇಕು, ಇಲ್ಲ ನನಗೆ ಎರಿಲಿಕ್ಕೆ ತಯಾರಾಗಿ, ನೀವೇ ಎಣ್ಣೆ ಹೆಚ್ಚು ತಿಕ್ಕಬೇಕು ನನಗೆ. ರಾಜರು ಇವರೆಲ್ಲ ತಯಾರು ಮಾಡ್ಕೊಳ್ಬೇಕು. ಫರಾರಿ ಅಲ್ಲಿ ಕಾಣಿಸೇಬಾರ್ದು. ಎಲ್ಲ ಕಡೆ ಹುಡುಕಿರಿ. ಅರಮನೆಯಲ್ಲಿ ಒಂದು ಮೂಲೆಯಲ್ಲಿ ಯಾವುದೋ ರೂಮ್ನಲ್ಲಿ ಕೂತ್ಕೊಂಡಿದ್ದ. 1 ದಿವಸ ಆಯ್ತು, 2 ದಿವಸ ಆಯ್ತು, 4 ದಿವಸ ಆಯ್ತು. ಎಷ್ಟು ಪೀಡೆ ಕೊಟ್ಟರೂ ಸಹಿತ ಏನು ಕುಶನಾಭ ಅವನ ಹೆಂಡತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಟ್ಟು ಬರಲಿಲ್ಲ. ಜ್ಞಾನಿಗಳು ಸೇವೆ ಮಾಡಬೇಕು. ಈಗಿನ ಕಾಲಕ್ಕೆ ಯಾರಾದರೂ ಮಾಡಿದರೆ ಹೋಗ್ರಿ ನಿಮ್ಮನ್ನ ಸೇವೆ ಯಾರು ಮಾಡ್ತಾರೆ ಹೋಗ್ರಿ ಅಂತ ಕಲಿಸ್ತಾರೆ. ಆದರೆ ಕುಶನಾಭ ಅವನ ಹೆಂಡತಿ ಆ ರೀತಿಯಾಗಿ ಬಂತು. ಕೊನೆಗೆ ಒಂದು ದಿವಸ ನನಗೆ ಊರೆಲ್ಲ ಮೆರವಣಿಗೆ ಮಾಡಿದಾಗ ಕೋಶದಲ್ಲಿ ಎಷ್ಟು ದುಡ್ಡಿದೆ ರಥದಲ್ಲಿ ಇಡಬೇಕು. ನಾನು ಅನಿಸ್ತೇನೆ ಆ ರಥಕ್ಕೆ ನೀವಿಬ್ಬರು ಹಗ್ಗ ಕಟ್ಕೊಂಡು ಕುದುರೆಗಳಾಗಬೇಕು. ಆಯ್ತು. ಹೊರಟಾಕ್ಷಣಕ್ಕೆ ಚಾಬುಕ್ನ ಪಟ ಹೊಡಿಬೇಕು. ನಾನು ಮೊನ್ನೆ ಧರ್ಮರಾಜನ ಸಂದರ್ಭದಲ್ಲಿ ಹೇಳುವಾಗಿ ಕತೆ ಹೇಳಿದ್ದೇನೆ. ಪಾಪ ಬೆನ್ನಿನ ಮೇಲೆ ಆ ಹೆಣ್ಣು ಮಗಳು ರಾಜ ಚಾಬೂಕಿನಿಂದ ರಕ್ತ ಸುರಿಬೇಕು. ರಣ ಬಿಸಿಲು, ರಥವನ್ನು ಹೊಂದ್ಕೊಂಡಿದ್ದಾರೆ. ಇವನು ಕೋಶದ ದಣ ಈ ಕಡೆಗೆ ಇಲ್ಲಿ ಎಸಿತಾ ಇದ್ದ, ಇಲ್ಲಿ ಎಸಿತಾ ಇದ್ದ. ನೀವು ತಗೋರಿ. ಅವನದೇ ಹಣ, ಅದನ್ನು ಪೂರ್ತಿಯಾಗಿ ಜನರಿಗೆ ಹಂಚ್ತಾ ಇದ್ದ. ಇವ್ರಿಗೆ ಚಾಪುಗಳಿಂದ ಹೊಡಿತಾ ಇದ್ದ. ಕೊನೆಗೆ ಚವನ ಋಷಿಗಳಿಗೆ
ಇಲ್ಲ ಮತ್ತು ನೀವು ನಿಜವಾಗಿಯೂ ಕೂಡ ಬ್ರಾಹ್ಮ ತೇಜಸ್ಸಿನಿಂದ ಯುಕ್ತರಾಗಲಿಕ್ಕೆ ಯೋಗ್ಯರಾಗಿದ್ದೀರಿ, ನಿಮ್ಮ ಮನೆಯಲ್ಲೆಲ್ಲ ಭಗವದ್ಭಕ್ತರು ಸಾಧಕರು ಹುಟ್ಟುತ್ತಾರೆ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಬ್ರಾಹ್ಮ ತೇಜಸ್ಸು ಸಹನೆ ಮಾಡಲಿಕ್ಕೆ ತಯಾರಿರ್ತದೆ. ಬ್ರಾಹ್ಮ ತೇಜಸ್ಸು ಗುರು ಹಿರಿಯರ ಸೇವೆಗೋಸ್ಕರ ಪ್ರಾಣ ಕೊಡಲಿಕ್ಕೆ ತಯಾರಿರ್ತದೆ. ಬ್ರಾಹ್ಮ ತೇಜಸ್ಸಿದ್ದ ವ್ಯಕ್ತಿಗಳು ಶಾಸ್ತ್ರದ ನಿಯಮಗಳನ್ನು ಎಂದಿಗೂ ಮುರಿಯೋದಿಲ್ಲ. ಆ ವಂಶದಲ್ಲೇ ಗಾಧಿ ಅಂತನೋ ರಾಜ, ಅವನಿಗೆ ಸತ್ಯವತಿ ಅಂತ ತಿಳ್ಕೊಂಡಂತೇಳೋ ಮಗಳಿರ್ತಾಳೆ. ಅವಳನ್ನು ನೋಡಿ ರುಚಿಕ ಋಷಿಗಳಿಗೆ ಅವಳನ್ನು ಮದುವೆ ಆಗಬೇಕು ಅಂತನೋ ಇಚ್ಛೆ. ಅವರು ಬಂದು ಗಾದಿ ರಾಜನಿಗೆ ಕೇಳ್ತಾರೆ, ನೋಡಪ್ಪ, ನೀನು ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡಿಕೊಡು. ರಾಜನಿಗೆ ಇಲ್ಲ, ಇವಳು ಕ್ಷತ್ರಿಯ ಕನ್ಯಾ, ಅವಳು ಬ್ರಾಹ್ಮಣ, ಇಲ್ಲಿರ್ತಕ್ಕಂಥ ಜೀನ್ಸ್ನಲ್ಲಿ ಒಂದಕ್ಕೊಂದು ಸಾಮ್ಯ ಇಲ್ಲ, ಮುಂದೆ ಅವರ ಜೀವನದಲ್ಲಿ ಅನಾನುಕೂಲ ಆಗಬಾರ್ದು ಅಂತ ಒಳ್ಳೆ ಮಾತಿನಿಂದಲೇ ಬೇಡ ಅಂದರೆ ಬಿಡೋದಿಲ್ಲ. ಇವ್ರ ಕಡೆಯಿಂದ ಆಗಲಾರದ ಒಂದು ಕರಾರು ಹಾಕಬೇಕು ಅಂತ ತಿಳ್ಕೊಂಡಂಥೇಳಿ ಆವಾಗ ಋಚಿಕ ಋಷಿಗಳು ಹೇಳ್ತಾರೆ, ಒಂದು ಕಿವಿ ಕಪ್ಪಿರಬೇಕು, ಪೂರ್ತಿ ಬೆಳ್ಳಗಿರಬೇಕು, ಇಂಥ ಒಂದು 1000 ಕುದುರೆಗಳನ್ನು ನನಗೆ ತಂದು ಕೊಡಬೇಕು, ಆಗ ನನ್ನ ಮಗಳನ್ನ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ಅವರು ಯಾವುದೋ ಉದ್ದೇಶದಿಂದ ಪರಮಾತ್ಮನ ಪ್ರೇರಣೆಯಿಂದ ಮಾಡ್ತಾಯಿದ್ದು. ಕೊನೆಗೆ ಅಲ್ಲಿ ಇಲ್ಲಿ ಹೋಗಿ ಕಡೆಗೆ ವರ್ಣನ ಹತ್ರ ಹೋಗಿ ಅವನ ಕಡೆ ಎಲ್ಲ ಕಡೆ ಹುಡುಕಿ ಒಂದು 1000 ಕುದುರೆಯನ್ನು ತಂದು ಕೊಟ್ಟ. ಬೇರೆ ದಾರಿ ಇಲ್ಲ. ತನ್ನ ಸತ್ಯವತಿಯನ್ನು ರುಚಿಕ ಋಷಿಗಳು ಕೊಟ್ಟು ಮದುವೆ ಮಾಡ್ತಾನೆ. ಕೆಲವು ದಿನ ಒಂದು ಸಲ ಅವರಮ್ಮ ಇವರು ಆಶ್ರಮಕ್ಕೆ ಬಂದಿರ್ತಾಳೆ, ಗಾದೆ ಹೆಂಡತಿ. ಅವ್ರಿಗೆ ಒಬ್ಬಳೇ ಮಗಳು, ಬೇರೆ ಸಂತಾನ ಇರೋದಿಲ್ಲ, ಅದೊಂದು ಕೊರಗಿರ್ತಾರೆ. ಮಗಳ ಮನೆಗೆ ಬಂದಾಗ ಮಗಳು ಹೇಳಿದ್ರು, ನಿನ್ನ ಗಂಡ ಮಹಾ ತಪಸ್ವಿ, ನಿನಗೂ ಒಬ್ಬ ಮಗ ಹುಟ್ಟಬೇಕು, ನನಗೂ ಒಬ್ಬ ಮಗ ಹುಟ್ಟಬೇಕು, ಹಾಗೆ ಆ ರೀತಿ ಕೇಳಲ್ಲ. ಆಗ ಅವಳು ಬಂದು ಗಂಡನಿಗೆ ಹೇಳಿದ್ಲು, ಸರಿ 2 ಪಾತ್ರೆಯಲ್ಲಿ ಅನ್ನ ಮಾಡು, ನನಗೆ ಹೋಮನ ಕಾಲದಲ್ಲಿ ನಾನು ಅಲ್ಲಿಡು, ಅಭಿಮಂತ್ರಣೆ ಮಾಡಿಕೊಡ್ತೇನೆ. ಅಭಿಮಂತ್ರಣೆ ಮಾಡಿಕೊಟ್ಟು, ನೋಡು, ಈ ಎಡಕ್ಕೆ ಇಟ್ಟ ಅನ್ನದ ಇರತಕ್ಕಂಥ ಏನು ಹೋಮಕ್ಕೆ ಹಾಕ್ತಕ್ಕಂಥ ಅನ್ನ ಇದೆ, ಇದನ್ನು ನಿನ್ನ ಅಮ್ಮನಿಗೆ ಕೊಡು. ಬಲಬದಲ್ಲಿ ಇಟ್ಟಿರ್ತಕ್ಕಂಥ ಪಾತ್ರೆಯಲ್ಲಿ ಅನ್ನವನ್ನು ನೀನು ತಿನ್ನು ಅಂತ ತಿಳ್ಕೊಂಡಂತ ಹೇಳಿ ತಮ್ಮ ಪಾಠ ಪ್ರವಚನ ತಪಸ್ಸಿಗೆ ಋಚಿಕರು ಹೊರಟೋಗಿದ್ದಾರೆ. ಇಲ್ಲಿ ಸತ್ಯವತಿ ಅಮ್ಮ ಹೇಳ್ತಾಳೆ, ನೋಡಿ, ಎಷ್ಟಾದರೂ ಹೆಂಡತಿ ಅಂತಂದ್ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ನಿನ್ನ ಅನ್ನದಲ್ಲಿ ವಿಶೇಷ ಅಭಿಮಂತ್ರಣೆ ಮಾಡಿರ್ತಾನೆ ನಿನ್ನ ಗಂಡ, ಯಾಕೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ, ನನ್ನ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಶಕ್ತಿ ಮಾಡಿರ್ತಾನೆ, ನಾವಿಬ್ಬರು ಎಕ್ಸ್ಚೇಂಜ್ ಮಾಡಿಕೊಳ್ಳೋಣ. ನಿನಗೊಬ್ಬ ಸ್ವಲ್ಪ ಕಡಿಮೆ ಶಕ್ತಿಗಳ ಮಗ ಹುಟ್ಟಿದ್ರೆ ಮತ್ತೆ ಪುನಃ ನೀನು ಕೇಳ್ಕೊಂಡು ನಿನ್ನ ಗಂಡನಿಂದ 2ನೇ ಮಗನನ್ನು ಪಡಿಬೋದು, ನನಗೆ ನಾನು ಕೇಳೋಕ್ಕಾಗೋದಿಲ್ಲ, ಆಗಲಿ ಅಂತ ತಿಳ್ಕೊಂಡಂತೇಳಿ ಅದನ್ನು ಚೇಂಜ್ ಮಾಡ್ತಾಳೆ. ಮಂತ್ರಶಕ್ತಿ, ಅನುಷ್ಠಾನ ಶಕ್ತಿ, ಸಾಧನ ಶಕ್ತಿ, ತಪಸ್ಸಿನ ಶಕ್ತಿ, ಇವುಗಳ ಜೊತೆಗೆ ಹುಡುಗಾಟ ಆಡಬಾರ್ದು. ಭಾಳ ಎಚ್ಚರದಿಂದ ನಿಯಮಗಳನ್ನು ಪರಿಪಾಲಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಹೋಗ್ತಾ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ಬಂದು ನೋಡ್ತಾರೆ,
ಹೆಂಡತಿಯ ಮುಖದಲ್ಲಿ ಉಗ್ರ ಕಳೆ. ಅರ್ಥ ಆಗ್ತದೆ. ಬಾರ್ ಸತ್ಯವತಿ, ಏನಾಯ್ತು ನನಗೆ, ಹೀಗೇಕೆ ನಿನ್ನ ಮುಖದ ಮೇಲೆ ಉಗ್ರ ಕಳೆ? ಏನಿಲ್ಲ, ಏನಿಲ್ಲ, ಇಲ್ಲ ಹೇಳು. ಅನ್ನದಲ್ಲಿ, ನಾನು ಕೊಟ್ಟ ಅನ್ನದಲ್ಲಿ ಏನಾದರೂ ಅದ್ಲ ಬದಲು ಮಾಡಿದ್ದೀರಾ? ಹೌದು ಅಂತ ಒಪ್ತಾಳೆ. ಸರಿ, ನಿನಗೆ ಕೊಡುವ ಅನ್ನದಲ್ಲಿ ಒಳ್ಳೆ ತಪಸ್ವಿ, ವೇದದ್ರಷ್ಟ ಋಷಿ ಹುಟ್ಲಿ ಅಂತ ತಿಳ್ಕೊಂಡಂತೆ ನಾನು ಆ ರೀತಿಯಾದ ಸತ್ವಗುಣಾದಿಗಳನ್ನು ಅಲ್ಲಿ ಅಭಿಮಂತ್ರಣ ಮಾಡಿದ್ದೆ. ರಾಜ ಅಂದಮೇಲೆ ಸಿಟ್ಟು ಬೇಕು, ರಕ್ತಪಾತಕ್ಕೆ ತಯಾರಿರಬೇಕು, ಶತ್ರುಗಳ ಜೊತೆಗೆ ಯುದ್ಧ ಆಡಬೇಕಾಗಿದ್ದರೆ ಕ್ರೋಧ ಇತ್ಯಾದಿಗಳೆಲ್ಲ ಸರಿ ಬಂದಿರಬೇಕು. ಆ ರೀತಿಯಾದ ಗುಣಧರ್ಮ ಇಟ್ಟ ಅಭಿಮಂತ್ರಣ ನಿನ್ನ ತಾಯಿಯ ಅನ್ನದಲ್ಲಿ ಮಾಡಿದ್ದೆ. ಈಗ ಉಲ್ಟಾ ಆಗ್ತದೆ. ನಿನ್ನ ತಾಯಿಯ ಮನೆಯಲ್ಲಿ ಒಬ್ಬ ಋಷಿ ಹುಟ್ಟುತ್ತಾನೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಮಹಾ ಸಿಟ್ಟಿನವ, ಸಿಕ್ಕೈಗೆ ಯಾವಾಗ ಬೇಕು ಅವರನ್ನು ಕೊಲ್ಲಕ್ಕೆ ಹಿಂದೆ ಮುಂದೆ ನೋಡದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ನೀನು ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಅದನ್ನು ಕೇಳಿ ಅವಳ ಕಾಲು ಕೆಳಗಿನ ನೆಲೆ ಕುಸಿದು ಹೋಗ್ಬಿಡ್ತಾರೆ. ದುಃಖದಿಂದ ಕೆಳಕೊಳ್ತಾಳೆ, ಅಳ್ತಾ ಹೇಳ್ತಾಳೆ, ಬೇಡ ಬೇಡ, ಅಂಥ ಮಗ ನನಗೆ ಬೇಡ. ಬಹಳ ಅವಳು ಗೋಗರೆದಾಗ, ನೋಡು, ಮಂತ್ರ ಸುಳ್ಳಾಗೋದಿಲ್ಲ, ಮಂತ್ರ ಪ್ರಭಾವ ಸುಳ್ಳಾಗೋದಿಲ್ಲ. ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು, ಹೆಚ್ಚಿಗೆ ಮುಂದೆ ಹಾಕ್ಬೋದು. ನಿನ್ನ ಮೊಮ್ಮಗ ಈ ರೀತಿಯಾಗಿರ್ತಕ್ಕಂಥ ರಕ್ತಪಾತವನ್ನು ಮಾಡ್ತಕ್ಕಂಥ ಮೊಮ್ಮಗ ಹುಡ್ತಾನೆ, ನಿನ್ನ ಮಗ ಆಗ್ತಾನೆ. ಆದರೆ ಆ ಮಂತ್ರದ ಪ್ರಭಾವ ಪೂರ್ತಿ ಹೋಗೋದಿಲ್ಲ. ಸಂದರ್ಭ ಬಂದಾಗ ಭಾಳ ಸೆಟ್ಟಿಗೆ ಬರ್ತಾನೆ ಅಂತ ಹೇಳಿದರು. ಆ ಸತ್ಯವತಿಯಲ್ಲಿ ಹುಟ್ಟಿದ ವ್ಯಕ್ತಿಯೇ ಜಮದಗ್ನಿ. ಭಾಳ ಒಳ್ಳೆಯ ವ್ಯಕ್ತಿ, ಅತ್ಯಂತ ವೇದದ್ರಷ್ಟ ವ್ಯಕ್ತಿ ಆಗಿದ್ದರೂ ಸಹಿತ ಸಂದರ್ಭದಲ್ಲಿ ಸಿಟ್ಟು ಬಹಳ. ಇಂಥ ಜಮದಗ್ನಿ ಋಷಿ ಇರುವಾಗ 4 ಜನ ಗಂಡಸ ಮಕ್ಕಳು ಆಗಲೇ ಹೇಳಿದಂತೆ ರುಮಣ್ವಾನ್, ಸುಷೇಣ, ವಸು ಮತ್ತು ವಿಶ್ವಾವಸು. ರೇಣುಕೆ ಅಂತಕ್ಕಂಥ ಹೆಂಡತಿ. ಹೀಗೆ ಇರುವಾಗ ಆ ಸಿಟ್ಟು ಅವರಿಗೆ ಬರಲಿಕ್ಕೆ ಕಾರಣ ಕ್ಷತ್ರಿಯ ಗುಣಗಳನ್ನು ಅಭಿಮಂತ್ರಿಸಿ ಕೊಟ್ಟಿರ್ತಕ್ಕಂತಹ ಋಚಿಕ ಋಷಿಗಳ ಪ್ರಭಾವ. ಜೀನ್ಸ್ನಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಗುಣಧರ್ಮ ಬರ್ತದೆ. ಹೀಗೆ ಒಮ್ಮೆ ಇರುವಾಗ ಒಂದು ಸಲ ಕಾರ್ತವೀರ್ಯಾರ್ಜುನ ಅಂತಿಕೊಂಡಂತನ್ನುವ ಒಬ್ಬ ರಾಜ ಇವರ ಆಶ್ರಮಕ್ಕೆಲ್ಲೋ ಯುದ್ಧಕ್ಕೆ ಹೋಗಿದ್ದ. ಎಷ್ಟೋ ಅಕ್ಷೋಹಿಣಿ ಸೈನ್ಯ ದಾರಿಯಲ್ಲಿ ಬಾಯಾರಿಕೆ ಆಯಿತು ಅಂತಿಕೊಂಡಂಥೇಳಿ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಋಷಿಗಳು ಹೇಳ್ತಾರೆ, ರಾಜ ನಿನಗೊಬ್ಬನಿಗಾಕಪ್ಪ, ನೀನೆಲ್ಲ ಸೈನ್ಯಕ್ಕೂ ಪಾಪ ದಣದಿದೆ, ಊಟದ ವ್ಯವಸ್ಥೆ ಮಾಡ್ತೇನೆ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ಕಾರ್ತವೀರ್ಯ ಹೇಳಿದ, ಅವನು ಕೃತವೀರ್ಯನ ಮಗನಾದ್ದರಿಂದ ಕಾರ್ತವೀರ್ಯ, ಅಪ್ಪ ಇಟ್ಟ ಹೆಸರು ಅರ್ಜುನ, ಹೀಗಾಗಿ ಅವನ ಹೆಸರು ಕಾರ್ತವೀರ್ಯ ಅರ್ಜುನ ಅಂತ ತಿಳ್ಕೊಂಡಂತೇಳಿ ಪೂರ್ತಿ ಹೆಸರು ಉಂಟಾಗಿತ್ತು. ಇವನು ಬಹಳ ಸಾತ್ವಿಕನಾದ ರಾಜ. ಬಹುಶಃ ಮಾರ್ಕಂಡೇಯ ಪುರಾಣದಲ್ಲಿ ಈ ರೀತಿ ಕಥೆ ಬರ್ತಾರೆ. ಅವನು ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನೀವಿನ್ನೂ ಗಟ್ಟಿಮುಟ್ಟಿದ್ದೀರಿ, ನಾನು ಹೋಗಿ ವಿದ್ಯೆ ಪಡ್ಕೊಂಡು ಬರ್ತೇನೆ.
ಅದು ಕೃತಯುಗ. ಇಲ್ಲಿ ಸ್ವಲ್ಪ ಗಡ್ಬಡ್ ಕಾಣಿಸ್ತದೆ ಮೇಲ್ನೋಟಕ್ಕೆ. ಪರಶುರಾಮ ಹುಟ್ಟಿದ್ದು ತ್ರೇತಾಯುಗದ ಕೊನೆ ಭಾಗದಲ್ಲಿ. ಆನಂತರ ಕಾರ್ತವೀರ್ಯ ಅರ್ಜುನ ಇದ್ದದ್ದು ಕೃತಯುಗದಲ್ಲಿ. ಏನು ಹೀಗೆ ಉಲ್ಟಾ ಆಯ್ತೇನೋ? ಇಲ್ಲ. ಪರಶುರಾಮ, ಜಮದಗ್ನಿ ಇವರಲ್ಲಿ ದೀರ್ಘಜೀವಿಗಳು. ಪರಶುರಾಮ ಅವತಾರ ತೆಗೆದುಕೊಂಡದ್ದು 19ನೇ ಮಹಾಯುಗ. ಈಗ 28ನೇ ಮಹಾಯುಗ ನಡೆದಿದೆ. ಒಂದು ಮಹಾಯುಗಕ್ಕೆ 43,20,000 ವರ್ಷಗಳು. ಪರಶುರಾಮ ದೇವರ ಅವತಾರವಾಗಿ ಈಗ 28ನೇ ಕಲಿಯುಗ ಅಂತ ತಿಳ್ಕೊಂಡಂತೆ ಲೆಕ್ಕ ಹಾಕಿದರೆ ಸುಮಾರು 4,32,00,000 ವರ್ಷಗಳ ಹಿಂದೆ ಪರಶುರಾಮ ದೇವರ ಅವತಾರ. ಆಯಿತು, ತ್ರೇತಾಯುಗ ಮುಗೀತು, ದ್ವಾಪರಯುಗ ಮುಗೀತು, ಕಲಿಯುಗ ಮುಗೀತು. 20ನೇ ಮಹಾಯುಗ ಪ್ರಾರಂಭವಾಯಿತು. ಆ 20ನೇ ಮಹಾಯುಗದ ಕೃತಯುಗದಲ್ಲಿ ಈ ಕಾರ್ತವೀರ್ಯ ಹುಟ್ಟಿದ್ದು. ಏನ್ರಿ ಅವರೆಲ್ಲ ಮುಪ್ಪಿನಾಗೋರಿಗಿಲ್ಲ, ಅವರೆಲ್ಲ ತಪಸ್ಸಿನಿಂದ ಯುವಕರೇ ಆಗಿದ್ದರು. ಅದಕ್ಕೆ ಪರಶುರಾಮ ಚಿರಂಜೀವ. ಇವತ್ತಿಗೂ ಪರಶುರಾಮದೇವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಕರ್ತವೀರ್ಯ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನನಗೆ ಬಹಳ ವಿದ್ಯೆ ಜ್ಞಾನ ಕಲಿಬೇಕು ಅಂತಿದೆ, ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ, ನಾನು ಕಲಿತು ಬರ್ತೇನೆ, ಅಲ್ಲಿಯೂ ನೀವು ರಾಜ್ಯ ಆಳಿ ಅಂತ ಹೇಳ್ತಾರೆ. ಯಾವ ಋಷಿಗಳ ಹತ್ರ ಹೋದರೂ ಅವ್ರು ಋಷಿಗಳು ತಮಗೆ ಗೊತ್ತಿದ್ದಷ್ಟೊಂದು ಜ್ಞಾನ ಕೊಡ್ತಾರೆ. ಅವನು ಸಾಕಾಗುತ್ತೆ, ನಂಗೆ ಇನ್ನೂ ಬೇಕು ಅಂತ ಹೇಳಿ ಕೊನೆಗೆ ಜನ್ನು ಋಷಿಗಳ ಹತ್ರ ಬರ್ತಾನೆ. ಜನ್ನು ಋಷಿಗಳು ತಮಗೆ ಗೊತ್ತಿದ್ದ ವಿದ್ಯೆಯನ್ನು ಹೇಳ್ತಾರೆ. ಇಲ್ಲ, ನನಗಿನ್ನೂ ಹಸಿವಿದೆ, ಬೇಕು ಅಂತಿಕೊಂಡು. ಹಾಗಾದ್ರೆ ನಿನ್ನ ಹಸಿವನ್ನು ಪೂರೈಸುವ ಯೋಗ್ಯತೆ ಮನುಷ್ಯರಿಗಿಲ್ಲಪ್ಪ, ಋಷಿಗಳಿಗೆ ಇಲ್ಲ. ಭಗವಂತ ಅತ್ರಿ ಋಷಿಗಳ ಮಗನಾಗಿ ತಾನು ದತ್ತ ಅಂತಕೊಂಡಂಥ ರೂಪದಿಂದ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಅವನಿಗೆ ದತ್ತಾತ್ರೇಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ನಂತರ ಆ ದತ್ತಾತ್ರೇಯ ಅಂತ ತಿಳ್ಕೊಂಡಂತನು ಇಂಥ ಒಂದು ಸ್ಥಳದಲ್ಲಿದ್ದಾರೆ, ಹೋಗು ಅಂತ ತಿಳ್ಕೊಂಡಂತೇಳಿ ಆಗ ಅಲ್ಲಿ ಕಳಿಸ್ಕೊಡ್ತಾರೆ. ಕಳಿಸಿಕೊಟ್ಟಾಗ ಇವರು ದತ್ತಾತ್ರೇಯನ ಹತ್ರ ಬರ್ತಾನೆ. ಬಹುಶಃ ಜನ್ನು ಋಷಿಗಳು ಹೇಳಿದ ಸ್ಥಳ. ಹಿಮಾಲಯದ ಯಾವುದೋ ಪರ್ವತದ ತಪ್ಪಲು ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ದತ್ತರ ಹತ್ತಿರ ಬರ್ತಾನೆ. ದತ್ತರ ಹತ್ತಿರ ಬಂದು ಎಷ್ಟೋ ವರ್ಷ, 1000 ವರ್ಷ ವಿದ್ಯೆ ಕಲಿತಾನೆ. ಇವನ ಯೋಗ್ಯತೆ ಇದ್ದಷ್ಟು ಕಲಿತಾಗಿದೆ, ಇವನನ್ನು ಮನೆ ಕಳಿಸ್ಬೇಕು. ಆದರೆ ಅವನು ಇನ್ನೂ ಕಲಿತೇನೆ ಅಂತ ತಿಳ್ಕೊಂಡಂತ ಹೇಳಿ ಆಗ್ರಹ ಮಾಡ್ತಾ ಇದ್ದ. ಕೊನೆಗೆ ದತ್ತಾತ್ರೇಯ ಋಷಿಗಳು, ಪರಮಾತ್ಮನೇ ದತ್ತಾತ್ರೇಯ ರೂಪದಿಂದ ಇರ್ತಾನೆ. ಆಯ್ತಪ್ಪ, ನೀನು ಕಲಿದಷ್ಟು ಕಲಿತಾಗಿದೆ ಅಂಥೇಳಿ
ಆದರೆ ಜನ್ನು ಋಷಿಗಳು ಅವನನ್ನು ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಜನ್ನು ಋಷಿಗಳು ಇರ್ತಕ್ಕಂಥ ಸ್ಥಳ ವಿಂಧ್ಯ ಪರ್ವತ. ಜನ್ನು ಋಷಿಗಳಲ್ಲ, ದತ್ತಾತ್ರೇಯ. ನೀನು ದತ್ತಾತ್ರೇಯನ ಹತ್ರ ಹೋಗು, ಅವನು ಸರ್ವಸಾಮಾನ್ಯ ಯಾರನ್ನು ಶಿಷ್ಯಾಗಿ ಸ್ವೀಕಾರ ಮಾಡೋಂಗಿಲ್ಲ. ನಿನ್ನ ಎದುರಿಗೆ ಅನೇಕ ಹುಡುಗಿಯರ ಜೊತೆಗೆ ಇದ್ದಂತೆ ಚಿತ್ರ ತೋರಿಸ್ಬೋದು, ನಿನ್ನ ಎದುರಿಗೆ ಅವನು ಸೆರೆ ಕೊಡದಂತೆ ತೋರಿಸ್ಬೋದು. ನೀನು ಎಂಥ ವ್ಯಕ್ತಿ ಇವನು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಹೋಗುವಂಥ ವಿಚಿತ್ರ ಅವಸ್ಥೆಯನ್ನು ತೋರಿಸ್ಬೋದು ಅವನು, ದಿಗಂಬರನಾಗಿ ಇತ್ಯಾದಿಗಳಾಗಿ. ಆದರೆ ಅದು ನಿನ್ನ ಪರೀಕ್ಷೆ, ನೀನು ಪಾಸಾಗಬೇಕು ಅಂತ ಜನ ಋಷಿಗಳು ಹೇಳಿದರು. ಏನು ಮಾಡಿದ್ರು ಅವ್ರ ಕಾಯಿಲೆ ಗಟ್ಟಿ ಹಿಡಿತಾನೆ, ನೀವೇ ನನ್ನ ಗುರು ಆಗಬೇಕು ಅಂತೇಳಿ. ಆಗ ದತ್ತಾತ್ರೇಯರು, ಅವಧೂತ ರೂಪದಂತಿರ್ತಕ್ಕಂಥ ದತ್ತಾತ್ರೇಯ ಎಲ್ಲ ವಿದ್ಯೆಯನ್ನು ಕೊಟ್ಟು ನಿನಗೆ ಏನು ಬೇಕು ವರ ಕೇಳು, ನಾನು ನಿನ್ನ ಅಪ್ಪ ದಾರಿ ಕಾಯ್ತಾ ಇರ್ತಾನೆ, ಹೋಗಿ ರಾಜ್ಯವನ್ನು ಆಳೋದು ನಿನ್ನ ಧರ್ಮ, ಮಾಹಿಷ್ಮತಿ ನಿನ್ನ ರಾಜಧಾನಿ, ಹೋಗಪ್ಪ ಅಂತ ತಿಳ್ಕೊಂಡು ಹೋಗುವಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿದಾಗ, ಏನು ವರ ಬೇಕು ಅಂತ ತಿಳ್ಕೊಂಡು ಕೇಳಿದಾಗ, ಆ ಕಾಲದಲ್ಲಿ ಮೊದಲನೇ ವರ ಕೇಳ್ತಾನೆ ಅವನು, ನಾನು ಮುಂದೆ ನಮ್ಮ ಅಪ್ಪನ ನಂತರ ರಾಜ್ಯಭಾರ ಮಾಡುವಾಗ ಅತ್ಯಂತ ಧರ್ಮದಿಂದ ನಾನು ಇರಬೇಕು, ಧರ್ಮದ ನಿಯಮದ ಕೂದಲಷ್ಟು ಕೂಡ ನಾನು ಉಲ್ಲಂಘನೆ ಆಗದಂತೆ ನನ್ನ ರಾಜ್ಯವನ್ನು ನಾನು ಆಳಬೇಕು, ಆ ರೀತಿ ಅವತಾರ ಕೊಡು, ನನಗೆ ವರವನ್ನು ಕೊಡು ಅಂತ ಅಂತೇಳಿ ಕೇಳ್ತಾನೆ. ತಗೊಂಡು ಕೇಳ್ತಾನೆ. ದತ್ತಾತ್ರೇಯರು ತಥಾಸ್ತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ನನಗೆ ಲೋಕೋಪಕಾರ ಮಾಡಬೇಕಾಗಿದೆ. ಎಷ್ಟೋ ಸಲ ಜನರು ತಮ್ಮ ಸಾಮಾನನ್ನು ಕಳೆದುಕೊಳ್ತಾರೆ, ಅಥವಾ ಅವರ ವಸ್ತುಗಳನ್ನು, ಬಂಗಾರು ಮತ್ತೇನು ಇತ್ಯಾದಿಗಳನ್ನು ಕೆಲವರು ಕಳ್ಳತನ ಮಾಡ್ತಾರೆ. ಆಗ ಆ ಜನರಿಗೆ ಬಹಳ ಮನಸ್ಸಿಗೆ ತ್ರಾಸಾಗ್ತದೆ. ನನಗೆ ಈ ಕಡೆ 1000 ಕೈ, ಈ ಕಡೆ 1000 ಕೈ, 2000 ಕೈಗಳನ್ನು ಕೊಡು. ಆ ಕೈಗಳಿಂದ ನನಗೆ ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್, ಅಥವಾ 1000 ಕೈ ಕೇಳ್ತಾನೆ. ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಈ ಶ್ಲೋಕದಿಂದ ಯಾವನ ಕಾರ್ತಿವೀರ್ಯಾರ್ಜುನ ನೆನೆಸಿದರೆ ಆ ವ್ಯಕ್ತಿ ಕಳೆದುಕೊಂಡ ವಸ್ತು ಅವನಿಗೆ ಸಿಗ್ತದೆ. ನಾಳಿನಿಂದ ಪೆನ್ ಕಳ್ಕೊಂಡ್ರು ಕಾರ್ತಿವೀರ್ಯಾರ್ಜುನ ನಾಮ ಅಂತೇಳಿ ಮಂತ್ರ ಹೇಳಿ ಅದರ ಬೆಲೆ ಕಡಿಮೆ ಮಾಡಬೇಡಿ. ಯಾವುದು ಅತ್ಯಂತ ಇಂಪಾರ್ಟೆಂಟ್ ಇರ್ತದೆ, ಅಥವಾ ಯಾರೋ ತೆಗೆದುಕೊಂಡು ಹೋಗಿರ್ತಾರೆ, ಅಥವಾ ಎಲ್ಲೋ ಮನೆಯಲ್ಲಿರ್ತೇವೆ, ಭಾಳ ಇಂಪಾರ್ಟೆಂಟ್ ಅಂಥ ಸಂದರ್ಭದಲ್ಲಿ ಒಂದು ಸಾತ್ವಿಕ ಭಾವನೆಯಿಂದ ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ ಅನ್ನುವ ಈ ಶ್ಲೋಕ ಹೇಳಿದರೆ, ನಾನು ಇಲ್ಲಿಂದಲೇ ನನ್ನ ಕೈಯಿಂದ ಅದನ್ನು ಹುಡುಕಿ ಅವರಿಗೆ ಸಿಗುವಂತೆ ಮಾಡುವ ಒಂದು ಶಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ದತ್ತಾತ್ರೇಯರು ತಥಾಸ್ತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಮೂರನೆಯದ್ದು, ಅವನು ವರ ಕೇಳ್ತಾನೆ, ಒಂದು ವೇಳೆ ನನ್ನಿಂದಾಗಲಿ ನನ್ನ ಬಂಧುಗಳಿಂದಾಗಲಿ ದೊಡ್ಡ ತಪ್ಪು ಆದರೆ ಆಗ ನನ್ನ ಮರಣ ನಿನ್ನ ಕೈಯಿಂದ ಬರಬೇಕು, ದೇವರ ಕೈಯಿಂದ ನನಗೆ ಮರಣ ಬರಬೇಕು. ಈ ರೀತಿ 3 ವರಗಳನ್ನು ಕೇಳ್ಕೊಂಡಿರ್ತಾನೆ. ಇಂಥ ಕಾರ್ತಿವೀರ್ಯಾರ್ಜುನ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವರು ಏನು ನಿಮಗೆ ಋಷಿಗಳೇ ತ್ರಾಸ ಆಗ್ತದೆ,
ನೀರು ಕೊಡಿ, ನಾನು ಕೂಡ ನಮ್ಮೂರಿಗೆ ಹೋಗ್ತೇವೆ, ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಆಗ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಜಮದಗ್ನಿ ಋಷಿಗಳು. ಅಕ್ಷೋಹಿಣಿ ಸೈನ್ಯ, ಒಂದು ಅಕ್ಷೋಹಿಣಿಂದ 2 ಲಕ್ಷ ಜನ, ಎಷ್ಟು ಅಕ್ಷೋಹಿಣಿ ಅಂತ ಗೊತ್ತು ನನಗೆ ಸಂಖ್ಯೆ ಗೊತ್ತಿಲ್ಲ. ಅಷ್ಟೆಲ್ಲ ಸೈನಿಕರಿಗೆ ಪ್ರತ್ಯೇಕ ರೂಮು, ಹೊಸ ಬಟ್ಟೆಗಳು, ಆನಂತರ ಅವರೆಲ್ಲರಿಗೂ ಪಂಚಪಕ್ವಾನ್ನ ಊಟ, ಉದ್ಯಾನ, ವಿಹಾರಕ್ಕೆ ಉದ್ಯಾನ, ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಹೊಂಡಗಳು, ಸರೋವರಗಳು, ಸ್ನಾನಕ್ಕೆ ಇತ್ಯಾದಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಈ ಅದ್ಭುತ ವ್ಯವಸ್ಥೆಯನ್ನು ನೋಡಿ ಕಾರ್ತಿವೀರ್ಯಾರ್ಜುನಿಗೆ ಇಂಥ ತಪಸ್ಸಿನ ಸಾಮರ್ಥ್ಯ ನಿಮಗೆ ಹೇಗೆ ಬಂತು ಅಂತ ಕೇಳಿದಾಗ ಜಮದಗ್ನಿ ಋಷಿಗಳು ಹೇಳ್ತಾರೆ, ಇಲ್ಲ, ಕಾಮಧೇನುವಿನ ಮಗಳು ನಂದಿನಿ ದೇವತೆಗಳು ನನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಆಶ್ರಮದಲ್ಲಿ ಹೋಮಕ್ಕೆ ಉಪಯೋಗಿಸುವಂತ ತಿಳ್ಕೊಂಡಂಥೇಳಿ ಕೊಟ್ಟಿದ್ದಾರೆ. ಆ ನಂದಿನಿಯಿಂದ ಇಷ್ಟೆಲ್ಲ ಕೇಳಿದಾಗ ಅವನು ಬೇಕಾದ ಕೊಡ್ತಾಳೆ. ಅವನು ಸಂತೋಷಪಟ್ಟ. ಆದರೆ ಅವನು ಮಂತ್ರಿ, ಅನೇಕ ಮಂತ್ರಿಗಳು ಒಬ್ಬ ಕೇಳ್ಕೊಂಡು ಅವನು ತಮ್ಮ ಗುಣಿಯಾಗಿದ್ದ. ರಾಜ ಮುಂದೆ ಹೊರಟ, ಅವನ ಸೈನ್ಯ ಹೋಯಿತು, ಆ ಮಂತ್ರಿ ಕೆಲವು ಸೈನ್ಯ ಉಳಿತು. ಅವನು ಜಮದಗ್ನಿ ಋಷಿಗೆ ಹೇಳಿದ್ದು, ಇಲ್ಲ, ಈ ಹಸುವನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ. ಜಮದಗ್ನಿ ಋಷಿಗಳು ಹೇಳಿದ್ರು, ಹಾಗೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಡಪ್ಪ, ತಗೋಬೇಡ, ನಿಮ್ಮಲ್ಲಿ ಅದೇನು ಉಪಯೋಗ ಬೀಳೋದಿಲ್ಲ ಅಂತ ಅವನು ತಿಳಿಸಿ ಹೇಳ್ತಾರೆ. ಆದರೆ ಅವನು ತಮೋಗುಣಿ, ಪರಮಾತ್ಮನ ಇಚ್ಛೆ ಬೇರೆ ಇತ್ತು. ಆ ಕಾಲಕ್ಕೆ ಆ ನಂದಿನಿಯನ್ನು ಗಂಟು ಬಿಚ್ಚಿ ತೆಗೆದುಕೊಳ್ಳಲಿಕ್ಕೆ ಹೊರಡ್ತಾನೆ. ಆಗ ನಂದಿನಿ ಕೇಳ್ತಾಳೆ, ಯಾಕೆ ನೀವು ನನ್ನನ್ನು ಕೈ ಬಿಡ್ತಾ ಇದ್ದೀರಿ ಅಂತ ತಿಳ್ಕೊಂಡಂತೇಳಿ. ಆವಾಗ ಅವ್ರು ಹೇಳ್ತಾರೆ, ನೋಡು, ನಾನು ಸಾತ್ವಿಕ ಬ್ರಾಹ್ಮಣ, ಈ ರಾಜರನ್ನು ಹೇಗೆ ಎದುರಿಸಲಿ? ನಂದಿನಿ, ಮತ್ತು ಇನ್ನೊಂದೇನಿದೆ, ರಾಜರು ಬೇಡಿದಾಗ ನಾವು ಕೊಟ್ಬಿಡ್ಬೇಕು. ಯಾಕೆ ರತ್ನಹಾರಿ ಚ ಪಾರ್ಥಿವ ಅಂತ ತಿಳ್ಕೊಂಡಂತೇಳಿ ಇದೆ. ರಾಜರು ಅಪರೂಪ ವಸ್ತುಗಳನ್ನೆಲ್ಲ ತಮ್ಮ ರಾಜ್ಯದಲ್ಲಿ ಇಟ್ಟುಕೊಳ್ಬೇಕು ಅಂತ ಬಯಸ್ತಿರ್ತಾರೆ. ಆದರೆ ನಂದಿನಿ, ನೀನು ಸಮರ್ಥಳಿದ್ದೆ, ಆತ್ಮರಕ್ಷಣೆ ಮಾಡಿಕೋ ಅಂತಿಕೊಂಡು ತಂದಾಗ ಆಗ ನಂದಿನಿ ಅನೇಕ ಸೈನಿಕರನ್ನು ಸೃಷ್ಟಿ ಮಾಡ್ತಾಳೆ. ಸೃಷ್ಟಿ ಮಾಡಿದಾಗ ಆ ಎಲ್ಲ ಕಾರ್ತಿವೀರ್ಯಾರ್ಜುನ ಮಂತ್ರಿ, ಒಂದು ಅಕ್ಷೋಹಿಣಿ ಸೈನ್ಯ ಎಲ್ಲ ನಾಶವಾಗಿಬಿಡ್ತಾರೆ. ಹೇಗೋ ಅವ್ರ ಮಂತ್ರಿಯೋ ಒಂದಿಬ್ಬರು ಹೋಗಿ ತಿಳಿಸ್ತಾರೆ. ಇದು ಕಾರ್ತಿವೀರ್ಯಾರ್ಜುನ ಮಕ್ಕಳಿಗೆ ಗೊತ್ತಾಗ್ತದೆ. ಈ ಇಲ್ಲಿಯ ನಡೆದ ಘಟನೆಗಳಿಗೆ ಕಾರ್ತಿವೀರ್ಯಾರ್ಜುನ ಸಂಬಂಧವೇ ಇಲ್ಲ. ಆಗ ಅವರು ಬರ್ತಾರೆ. ಯಜ್ಞದೀಕ್ಷಿತನಾಗಿರ್ತಕ್ಕಂಥ ಜಮದಗ್ನಿ ಋಷಿಯ ತಲೆಯನ್ನು ಕತ್ತರಿಸಿ ನಂದಿನಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಆಗ ಆಶ್ರಮದಲ್ಲಿ ರೇಣುಕೆ ಮತ್ತು ಜಮದಗ್ನಿ ಋಷಿಗಳು ಮಾತ್ರ ಇದ್ದರು. ತನ್ನ ಗಂಡನ ತಲೆ ಕತ್ತರಿಸಿ ಕೆಳಬಿದ್ದನ್ನು ನೋಡಿ ಬಹಳ ದುಃಖದಿಂದ ಹೊಟ್ಟೆ ಬಡಿದುಕೊಂಡು ಅಳ್ತಾಳೆ. ಪುರಾಣದಲ್ಲಿ ವರ್ಣನೆ ಬರ್ತದೆ, 21 ಸಲ ಹೊಟ್ಟೆಯನ್ನು ಬಡ್ಕೊಳ್ತಾಳಂತೆ. ಅಷ್ಟೊತ್ತಿಗೆ ರಾಮ ಬರ್ತಾನೆ. ರಾಮ ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ತಾಯಿ ಹೇಳ್ತಾಳೆ, ಹೀಗಾಗಿದೆ ಅಂತೇಳಿ. ಆಗ ರಾಮ ಒಂದು ದರ್ಬೆಯನ್ನು ತೆಗೆದುಕೊಳ್ತಾನೆ, ಮುಂಡಕ್ಕೆ ಚುಚ್ಚಿ ಮೇಲೆ ತಲೆಯನ್ನು ಇಟ್ಟು ಅಪ್ಪನನ್ನು ಜೀವಿತನನ್ನಾಗಿ ಮಾಡ್ತಾನೆ. ಜೀವಿತನನ್ನಾಗಿ ಮಾಡಿ ಹೇಳುವ ಕಥೆಯಲ್ಲಿ ಅಪ್ಪ ಸತ್ತೋಗಿರ್ತಾನೆ, ಆಶ್ರಮ ಸುಟ್ಟೋಗಿರ್ತಾನೆ ಅಂತ ಕಥೆ ಒಂದು ಕಡೆ ಬರ್ತದೆ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಹಾಗೆ ಬಂದೇ ಇಲ್ಲ. ನೀವು ಯಜ್ಞ ಮಾಡ್ತಾಯಿರಿ,
ನಿಮಗೆ ತಲೆ ಕತ್ತರಿದ ತಲೆ ತಂದು ಕೊಡ್ತೇನೆ ಅಂತ ಹೇಳ್ಕೊಂಡಂತೇಳಿ ಬರ್ತಾನೆ. ಅವನ ಸೈನ್ಯವನ್ನು ಸೋಲಿಸ್ತಾನೆ. ಕಾರ್ತಿವೀರ್ಯಾರ್ಜುನ ಸೈನ್ಯ ಅವನ ಮಕ್ಕಳನ್ನು ಕೊಲ್ತಾನೆ. ಅಟ್ಟಲ್ಲಿ ರಾಜನಿಗೆ ಸುದ್ದಿ ಹೋಗ್ತಾರೆ. ಜಮದಗ್ನಿ ಋಷಿಗಳ ಬಗ್ಗೆ ನನ್ನ ಸೈನಿಕರು, ನನ್ನ ಮಕ್ಕಳು ಅನ್ಯಾಯ ಮಾಡಿದ್ದರಿಂದಾಗಿ ಜಮದಗ್ನಿಯ ಪುತ್ರ ರಾಮ ನನ್ನ ಎಲ್ಲ ಸೈನ್ಯ ಮಕ್ಕಳನ್ನು ನಾಶ ಮಾಡಿಸಿದ್ದಾನೆ. ಆಗ ನನಗನ್ನಿಸ್ತದೆ, ಇಂಥ ಒಂದು ಧಾರ್ಮಿಕನಾಗಿರುವ ನನ್ನ ರಾಜ್ಯದಲ್ಲಿ ಅನಾಹುತ ಆಗಬೇಕಾಗಿದ್ದರೆ ನನ್ನ ಮಂತ್ರಿಗಳು ತಪ್ಪು ಮಾಡೋದು ನಾನೇ ತಪ್ಪು ಮಾಡಿದಂತೆ, ಬಹುಶಃ ನನ್ನ ಮರಣ ಸಮೀಪಿಸಿರಬಹುದು ಅಂತ ತಿಳ್ಕೊಂಡಂತೇಳಿ ಪರಶುರಾಮ ಜೊತೆ ಯುದ್ಧ ಮಾಡ್ತಾನೆ. ಮನಸ್ಸಿನಲ್ಲಿ ಪರಮಾತ್ಮ ದತ್ತರೂಪದಿಂದ ಕೊಟ್ಟ ವಿದ್ಯೆ ನಿನ್ನೆದುರಿಗೆ ಪ್ರದರ್ಶನ ಮಾಡ್ತೇನೆ ಅಂತ ತಿಳ್ಕೊಂಡಂತಾರೆ. ಹೀಗಾಗಿ ಪರಶುರಾಮ ದೇವರು ಕಾರ್ತಿವೀರ್ಯಾರ್ಜುನನ್ನು ಕೂಡ ಸಂಹಾರ ಮಾಡಿ ವಾಪಸ್ ಬರ್ತಾರೆ. ಯಾಕೋ ಜಮದಗ್ನಿ ಋಷಿಗಳಿಗೆ ಸರಿ ಅನಿಸೋದಿಲ್ಲ. ಅವ್ರು ಹೇಳ್ತಾರೆ, ನೋಡಪ್ಪ, ಈ ರೀತಿ ಹಿಂಸಾ ಕಾರ್ಯ ಮಾಡಿದ್ದಿ, ನನ್ನ ಮಾಡಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದೆಲ್ಲ ಸರಿ. ಆಗ ಪರಶುರಾಮ ಹೇಳ್ತಾನೆ, ಇಲ್ಲಪ್ಪ, ಅನೇಕ ರಾಕ್ಷಸರು ಕ್ಷತ್ರಿಯರಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಹರಡಿದ್ದಾರೆ. ನಮ್ಮಮ್ಮ ನಿಮ್ಮ ತಲೆ ಕತ್ತರಿಸಿದಾಗ 21 ಸಲ ಹೊಟ್ಟೆಗೆ ಬಡಿದುಕೊಂಡು ಹತ್ತಿದ್ದಾಳೆ. ನಾನು 21 ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟರಾಜರನ್ನು ಸಂಹಾರ ಮಾಡ್ತೇನೆ. 2 ವರ್ಷಕ್ಕೊಮ್ಮೆ ಪೂರ್ತಿ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದ ಪರಶುರಾಮದೇವ. ತಂದೆ ತಾಯಿ ಇಟ್ಟ ಹೆಸರು ರಾಮ. ಆದರೆ ಒಂದು ಕೈಯಲ್ಲಿ ಪರಶು, ಇನ್ನೊಂದು ಕೈಯಲ್ಲಿ ಧನುಷ್ಯ. ಯಾಕಂತಂದರೆ ಆಚಾರ್ಯರು ತಂತ್ರಸಾರದಲ್ಲಿ ಪರಶ್ವತ ಧನುರ್ಧರ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಆದರೆ ಪರಶುರಾಮ ದೇವರದ್ದು 3 ನಿಯಮಗಳಿದ್ದು. ಎಲ್ಲಿ ನಾನು ಹೋದಾಗ ಆ ರಾಜ ಹಸೆಮಣೆ ಮೇಲಿದ್ದರೆ, ಮದುವೆ ಮಾಡ್ಕೊಳ್ತಾ ಇದ್ದರೆ ಅವನನ್ನು ಕೊಲ್ಲೋದಿಲ್ಲ. ಆನಂತರ ಯಜ್ಞದಲ್ಲಿ ಕುಳಿತಿದ್ದರೆ, ಯಜ್ಞ ದೀಕ್ಷಿತನಾಗಿದ್ದರೆ ನಾನು ಕೊಲ್ಲೋದಿಲ್ಲ. ನನ್ನನ್ನು ನೋಡಿ ಅಂಜಿ ಓಡಿ ಹೋದರೆ ಅವರನ್ನು ಕೊಲ್ಲೋದಿಲ್ಲ. ಹೀಗಾಗಿ ಅನೇಕ ಸಾತ್ವಿಕ ರಾಜರು ಉಳಿದುಕೊಂಡರು. ದಶರಥ 20ನೇ ಅಥವಾ 21ನೇ ಮಹಾಯುಗದ ದಶರಥ ದಶರಥನೂ ಅವನು ಮೊದಲಿನವರು. ಪರಶುರಾಮದೇವರು ಬರ್ತಾರೆ ಅಂತ ಗೊತ್ತಾದ ಕಾರಣಕ್ಕೇ ಮದುವೆ ಹುಡುಗಿ ತಯಾರು. ಆನಂತರ ಸುಮುಹೂರ್ತೆ ಸಾವಧಾನ ಮದುವೆ. ಹೀಗಾಗಿ ದಶರಥನಿಗೆ 300-350 ಜನ ಹೆಂಡತಿಯರಿದ್ದರು. ಯಾಕೆ? ಪರಶುರಾಮ ದೇವರಿಂದ ಉಳಿದುಕೊಳ್ಳೋದಕ್ಕೋಸ್ಕರ, ಅಥವಾ ಅವ್ರ ಪೂರ್ವಜ ನಾರೀ ಕವಚ ಅಂತ ಹೆಸರಿತ್ತು ಅವರಿಗೆ. ಹೀಗೆ ಯಜ್ಞ ದೀಕ್ಷಿತನಾಗಿದ್ದ ಜನಕರಾಜನು ಹಾಗೆ ಉಳಿದುಬಿಟ್ಟ, ಸೀತಾನ್ ತಂದೆ. ಎಷ್ಟೋ ಜನ ಈ ರೀತಿಯಾಗಿ ಸಜ್ಜನರೆಲ್ಲ ಉಳಿದಿದ್ದಾರೆ. ಆ ದುರ್ಜನರಿಗೆ ಈ ಬ್ರಾಹ್ಮಣ ಏನು ಮಾಡ್ತಾನೆ ಅಂತೇಳಿ ಯುದ್ಧಕ್ಕೆ ಹೋಗಿ ಸತ್ತೋಗಿದ್ದಾರೆ. ಯಾಕೋ ಈ ಅತ್ಯಾಸತ್ರ ಜಮದಗ್ನಿ ಋಷಿಗಳಿಗೆ ಸೇರಲಿಲ್ಲ. ಅವ್ರು ಹೇಳ್ತಾರೆ, ಬ್ರಾಹ್ಮಣ ಈ ಕೆಲಸ ಮಾಡಬಾರ್ದು. ಇಲ್ಲ, ನಿಮ್ಮ ಸೇಡು ತೀರಿಸಿಕೊಳ್ಬೇಕಾಗಿದೆ, ದುಷ್ಟ ಸತ್ಯರನ್ನು ಕೊಲ್ಲಬೇಕಾಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಸಂಹಾರ ಕಾರ್ಯ ರುದ್ರದೇವರ ಕೆಲಸ, ನಿನ್ನದಲ್ಲ. ಅದಕ್ಕೋಸ್ಕರ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ಒಲಿಸಿಕೊಂಡು ಅವರ ಅನುಮತಿ ತೆಗೆದುಕೊಂಡ.
ಪರಮಾತ್ಮ ವಿಡಂಬನೆ ಮಾಡ್ತಾನೆ. ಜನರಿಗೆ ರುದ್ರದೇವ್ರಿಗಿಂತ ಕಡಿಮೆ ಪರಶುರಾಮ ಹಾಗೆ ಹೀಗೆ ಅಂತಿಕೊಂಡು ಅಂತೇಳಿ 15 ಜನ ಮೋಹನಾರ್ಥವಾಗಿ, ದೈತ್ಯನ ಮೋಹನಾರ್ಥವಾಗಿ ಇಂಥ ಕಾರ್ಯವನ್ನು ಪರಮಾತ್ಮ ತನ್ನ ಅವತಾರ ಕಾರ್ಯದಲ್ಲಿ ಮಾಡ್ತಾನೆ. ಪರಶುರಾಮ ದೇವರು ಬಂದದ್ದು ನೋಡಿ ರುದ್ರದೇವರು ಅಂದರು, ಮಹಾರಾಯ ನಿನಗೆ ಯಾರ ಪರ್ಮಿಷನ್ ಕೊಡೋನು? ನಿನ್ನಿಂದ ಪರ್ಮಿಷನ್ ತೊಗೊಂಡು ನಾನು ಸಂಹಾರ ಕಾರ್ಯ ಮಾಡ್ತಾ ಇದ್ದೇನಲ್ಲ ಅಂತೇಳಿ. ಇಲ್ಲ ಲೋಕ ಯಾಕಂದರೆ ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ, ಲೋಕಕ್ಕೆ ಒಂದು ನಿಯಮ ಕಲಿಸ್ಕೊಡ್ಬೇಕು. ನಾನು ಸರ್ವೋತ್ತಮನು ಸರ್ವಶ್ರೇಷ್ಠನಾಗಿದ್ದರೂ ಕೂಡ ಮನುಷ್ಯನ ಮಧ್ಯದಲ್ಲಿ ಬಂದಾಗ ಆ ಮಾನವ ನಿಯಮಗಳನ್ನು ಕೂಡ ನಾನು ಪರಿಪಾಲನೆ ಮಾಡ್ತೇನೆ. ಆದ್ದರಿಂದಾಗಿ ಈ ನಿಯಮಗಳನ್ನು ಪರಿಪಾಲಿಸುವ ಕ್ರಮದಲ್ಲಿ ನನಗೆ ನೀನು ಅನುಮತಿ ಕೊಡಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, ನಿನ್ನ ವರದಿಂದಲೇ ಮದಮತ್ತರಾದ ಅನೇಕ ರಾಕ್ಷಸರಿದ್ದಾರೆ, ಅವರನ್ನು ಕೊಲ್ಲಬೇಕಾಗಿದೆ. ಆಗ ಪರಮಾತ್ಮನ ಸ್ತೋತ್ರ ಮಾಡೋ ಅನುಮತಿ ಕೊಟ್ಟ ರೀತಿಯಲ್ಲಿ ನಾಟಕ ಆಗಿದೆ. ಅಲ್ಲಿಂದ ಹೊರಟ ಪರಶುರಾಮ ದೇವರು 2 ವರ್ಷಕ್ಕೊಮ್ಮೆ ಪೃಥ್ವಿಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿ ಕುರುಕ್ಷೇತ್ರದ ಹತ್ತಿರದಲ್ಲಿ ಸಮಂತ ಪಂಚಕ ಅಂತ ತಿಳ್ಕೊಂಡಂತೇಳಿ 5 ಸರೋವರಗಳನ್ನು, ಮಡುಗಳನ್ನು ರಕ್ತದಿಂದ ತುಂಬಿದ್ದಾರೆ ಇವರ ದುಷ್ಟರನ್ನು ಕೊಂದು. ಅದರಿಂದಾಗಿ ಪರಶುರಾಮ ದೇವರು ಬೇಕಂತಲೇ ಕೊಂದರು ಹಾಗೆ ಅಂತ ತಿಳ್ಕೊಬೇಡಿ. ಇದ್ರ ಹಿಂದೆ ಇರ್ತಕ್ಕಂಥ ಇತಿಹಾಸ ಅರ್ಥ ಮಾಡಿಕೊಳ್ಳಿ. ಕಾರ್ತಿವೀರ್ಯಾರ್ಜುನ ಒಳ್ಳೆಯವನು, ಕೆಟ್ಟವನಲ್ಲ. ಕೆಟ್ಟವನಾಗಿದ್ದರೆ ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಈ ರೀತಿಯಾಗಿರ್ತಕ್ಕಂಥ ದೈವಿ ಶಕ್ತಿ ಅವನಿಗೆ ಬರ್ತಿರಲಿಲ್ಲ. ಇವತ್ತಿಗೂ ನಮಗೆ ಅನುಭವ ಇದೆ. ಒಂದು ಸಲ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನನ್ನ ಆಧಾರ ಎಲ್ಲಿಟ್ಟಿದ್ದೇನೆ ಅಂತ ಹೇಳಿ 24 ತಾಸು ನಾನು ಹುಡುಕಿದ್ದೇನೆ. ಯಾಕೆಂದರೆ ನಮ್ಮದು ವಿದ್ಯಾಪೀಠ. ಯಾವ ಪುಸ್ತಕದಲ್ಲಿ ಇಟ್ಟಿದ್ದೇನೆ, ಎಲ್ಲ ಲೈಬ್ರರಿ ಎಲ್ಲ ಪುಸ್ತಕ ತೆಗೆದು ನೋಡಿ ಆಯಿತು. ಅನೇಕ ಡಾಕ್ಯುಮೆಂಟ್ಸ್ಗಳು, ಪತ್ರಗಳು, ವಿದ್ಯಾಪೀಠ ಅಂದಮೇಲೆ ಎಲ್ಲ ವ್ಯವಹಾರ ಇದ್ದೇ ಇರ್ತದೆ. ಎಲ್ಲ ಹುಡುಕು. ಬೆಳಗ್ಗೆ 5 ಗಂಟೆಗೆ ಹೊರಡಬೇಕು, 3:30 ಆದರೂ ಸಿಕ್ಕಿರಲಿಲ್ಲ. ಹಿಂದಿನ ದಿನ ಕಾರ್ತಿವೀರ್ಯಾರ್ಜುನೋ ನಾಮ ಅಂತೇಳಿ ಹೇಳುವಾಗ 3:45 ಇವತ್ತು ನಾನು ಕ್ಯಾನ್ಸಲ್ ಮಾಡಬೇಕು ಟಿಕೆಟು ಅಂತೇಳಿ ವಿಚಾರ ಮಾಡಿದಾಗ 3:45 ಸರಿಯಾಗಿ ಇನ್ನೊಂದು 2 ಕಾಪಿ ಇದೆ ನನ್ನ ಹತ್ರ. ಇನ್ನೊಂದು ಕಾಪಿ ಆಧಾರ ಮತ್ತು ನನ್ನ ಪ್ಯಾನ್ ಕಾರ್ಡ್ಗಳು ಸಿಕ್ಕು. ಹೀಗಾಗಿ ನಾನು ಊರಿಗೆ ಹೋಗ್ಲಿಕ್ಕಾಯ್ತು. ತಾತ್ಪರ್ಯ, ವಿಶಿಷ್ಟ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶ್ಲೋಕದಿಂದ ನಾವು ಮುಖ್ಯವಾಗಿ ಕಾರ್ತಿವೀರ್ಯಾರ್ಜುನ ಕೇಳ್ಕೊಳ್ಬೇಕು. ನಾವು ಗತಂ ನಷ್ಟಂಚ ಏನಾಗಿದೆಪ್ಪ, ನಾವು ಬ್ರಾಹ್ಮಣರಾಗಿ ಹುಟ್ಟಿ ಏನು ಬ್ರಾಹ್ಮಣ ಕರ್ಮವನ್ನು ಮರ್ತಿದ್ದೀವಿ, ನಮ್ಮಿಂದ ಕೈ ಬಿಟ್ಟು ಹೋಗಿದೆ, ಅದು ನಮಗೆ ತಿರುಗಿ ಬರುವಂತೆ ಮಾಡು, ನಮ್ಮ ಕಡೆಯಿಂದ ಸಾತ್ವಿಕ ಕಾರ್ಯ ಆಗಲಿ ಅಂತೇಳಿ ಕೇಳೋಣ. ಯಾಕೆಂದರೆ ಎಷ್ಟೋ ಸಾವಿರ ವರ್ಷ ಋಷಿಗಳಿಂದ ಮತ್ತು ದತ್ತಾತ್ರೇಯನಿಂದ ವರವನ್ನು ಪಡೆದ ಮಹಾನುಭಾವ ಕಾರ್ತಿವೀರ್ಯಾರ್ಜುನ. ಹೀಗೆ ಪರಶುರಾಮ ದೇವರು ಅವರ ಚರಿತ್ರೆ ಎಷ್ಟು ವಿಸ್ತಾರವಾಗಿದೆ. ಇಂಥ ಪರಶುರಾಮ ದೇವರ ಅವತಾರ ಕಾರ್ಯ ಮುಗಿಸ್ಬೇಕು ಅಂತೇಳಿ ತಮ್ಮ ಜವಾಬ್ದಾರಿಯನ್ನು ರಾಮನಿಗೆ ಕೊಡಬೇಕು ಅಂತೇಳಿ ನಮ್ಮ ರಾಮ ಆ 19ನೇ ಮಹಾಯುಗ ಮುಗಿದು 20ನೇ ಮಹಾಯುಗ ಮುಗಿದು 21ನೇ ಮಹಾಯುಗದಲ್ಲಿ ದಶರಥನ ಮಗನಾಗಿ ಅವತರಿಸಿದ್ದ ಪರಶುರಾಮ ದೇವರು ಅಷ್ಟು ದೀರ್ಘ, ಅಷ್ಟೇ ಅಲ್ಲ 5000 ಹಿಂದೆ ನಡೆದಿರ್ತಕ್ಕಂಥ ಮಹಾಭಾರತ ಕಾಲದಲ್ಲಿ ಇದ್ದರು, ಇವತ್ತಿಗೂ ಇದ್ದಾರೆ.
ಇಂಥ ಸಂದರ್ಭದಲ್ಲಿ ರಾಮನ ಸ್ವಯಂವರ ಮುಗಿದಿದೆ, ಸೀತೆಯನ್ನು ಕರ್ಕೊಂಡು ಹೊರಟಿದ್ದಾರೆ, ಎದುರಿಗೆ ಬರ್ತಾರೆ. ಎದುರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ದಶರಥ ಅವರನ್ನು ನೋಡಿ ಗಾಬರಿ ಆಗ್ತಾನೆ. ಕೊಲ್ಲೋದು ನನ್ನ ಕೊಲ್ರಿ, ನನ್ನ ಮಗನ ಕೊಲ್ಲಬೇಡ್ರಿ, ಈಗ ಮದುವೆ ಆಗಿದೆ, ಮಕ್ಕಳ ಮದುವೆ ಆಗಿದೆ, 4 ಮಂದಿ ಮಕ್ಕಳ ಮದುವೆ ಆಗಿದೆ. ಇಲ್ಲ ಸರಿ ಬಾದಕ್, ನಂಗೆ ರಾಮನ ಜೊತೆ ಮಾತಾಡಬೇಕಾಗಿದೆ ಅಂತ ದಶರಥ ಹೇಳಿದಾಗ ಆಗ ರಾಮ ಮುಂದೆ ಬರ್ತಾನೆ. ಓ ನೀನೇ ರಾಮನೇನೋ? ಆ ಶಿವಧನುಷ್ಯ ಮತ್ತು ವೈಷ್ಣವ ಧನುಷ್ಯ ಏಕಕಾಲದಲ್ಲಿ ವಿಶ್ವಕರ್ಮ ತಯಾರು ಮಾಡಿಕೊಟ್ಟದ್ದು. ಆದ್ದರಿಂದಾಗಿ ನೀನು ಅದನ್ನು ಮುರಿದಿದ್ದು ಬಹುಶಃ ಪೆಟ್ಟಿಗೊಳಗಿಟ್ಟು ಹುಳಗಳು ಹತ್ತಿರಬೇಕು. ಅದಕ್ಕೆ ನಿಜವಾಗಿಯೂ ಶಿವಧನುಷ್ಯ ಭಂಗ ಮಾಡಬೇಕು ಅಂತ ನನಗೆ ಇಚ್ಛೆ ಇದ್ದರೆ ಅದಂತೆ ಒಂದು ಧನುಷ್ಯ ನನ್ನ ಹತ್ರ ಇದೆ, ಅದನ್ನು ನೀನು ಎದೇರಿಸಿ ತೋರಿಸು ಸಾಕು, ಬಗ್ಗಿಸಿ ಹಗ್ಗ ಕಟ್ಟಿ ತೋರಿಸು. ಯಾಕೆ ಈ ರೀತಿಯಾಗಿ ಪರಶುರಾಮದೇವರು ಹೇಳಿದ್ರು ಅಂತಕೊಂಡಂತಂದರೆ, ಅಸುರರು ಮಹಾಪಕ್ಕ ಇರ್ತಾರೆ. ಅತುಲ ಅಂತಕೊಂಡಂತಕ್ಕಂಥ ಒಬ್ಬ ಅಸುರ ಬ್ರಹ್ಮದೇವ್ರ ಕುರಿತು ತಪಸ್ಸು ಮಾಡಿದ, ಘನಘೋರವಾದ ರೀತಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರಿಗೆ ಏನು ಬೇಕು ಅಂತಂದರೆ, ನನಗೆ ಮರಣ ಆಗಬಾರ್ದು ಅಂತ ಬ್ರಹ್ಮದೇವರು ಹೇಳಿದ್ರು, ನನ್ನ ಕೈಲಿಲ್ಲ, ಜಾತಸ್ಸೈ ಧ್ರುವ ಮೃತ್ಯು, ಬೇಕಾದ್ರೆ ಅವರಿಂದ ಮರಣ ಬೇಡ, ಇವರಿಂದ ಮರಣ ಬೇಡ, ಕೇಳು ವರ ಕೊಡ್ತೇನೆ. ಆಗ ಅತುಲ ವಿಚಾರ ಮಾಡಿದ, ದೇವರಿಗೆ ಎಂದಿಗೂ ಸೋಲಿಲ್ಲ ಅಂಥೇಳಿ ಬ್ರಹ್ಮದೇವರಿಗೆ ಹೇಳ್ದ. ಯಾವಾಗ ದೇವರು ಸೋಲ್ತಾನೆ ವಿಷ್ಣು, ಆಗ ನನ್ನ ಮರಣ ಆಗಬೇಕು. ಅಂತ ಹೇಳಿ ಪರಶುರಾಮ ದೇವರ ನಾಭಿ, ಪರಮಾತ್ಮನ ಶರೀರ ಅಂದರೆ ಬ್ರಹ್ಮಾಂಡ, ಅಲ್ಲಿದ್ದು ಅನೇಕ ಪುಣ್ಯಲೋಕದ ಸುಖ ಸಮೃದ್ಧಿ ಅನುಭವಿಸ್ಕೊಳ್ತಾ ಇದ್ದ. ಯಾವಾಗ ರಾಮ ಧನುಷ್ಯದ ಹೆದೆಯನ್ನು ಏರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅತುಲ ರಾಕ್ಷಸ ಗಾಬರಿ ಆದ. ಇನ್ನು ಪರಶುರಾಮ ದೇವರು ನಾವು ಸೋತಂತೆ ದಣಿದಂತೆ ತೋರಿಸಿದ್ರು, ನಾಟಕ ಮಾಡಿದರು. ಆಯ್ತು, ಇನ್ನು ದೇವರು ಸೋತೋದನ್ನು ಸಾಯಬೇಕಾಗ್ತದೆ, ರಾಮನ ನಾಭೆಯಲ್ಲಿ ಕೂತ್ಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಪರಶುರಾಮ ದೇವರ ನಾಭಿಯಿಂದ ಹೊರಗೆ ಬರ್ತಾನೆ. ತತ್ವನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆಗ ರಾಮ ಅದೇ ಹೆದೆಯೇರಿಸಿ ಬಾಣ ಎದುರಿಸಿದ್ದ, ಅದರಿಂದ ಅತುಲನನ್ನು ಸಂಹಾರ ಮಾಡೋದಲ್ಲದೆ ರಸಾತಳದಲ್ಲಿರ್ತಕ್ಕಂಥ ಅನೇಕ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಆಗ ಪರಶುರಾಮ ದೇವರು ಹೇಳ್ತಾರೆ, ನೀನು ನನ್ನ ಜವಾಬ್ದಾರಿ ಇನ್ಮೇಲೆ ತೆಗೆದುಕೋ, ನಾನು ಇನ್ಮೇಲೆ ಹೋಗಿ ಈ 21 ಸಲ ತಿರುಗುವುದು ಛತ್ರೆ ನಿಲ್ಲಿಸಿಬಿಡ್ತೀನಿ, ನಾನು ವಿಶೇಷವಾದ ರೀತಿಯಲ್ಲಿ ತಪಸ್ಸು ಮಾಡಿ ಅನೇಕ ಜನ ಶಿಷ್ಯರಿಗೆ ಪಾಠ ಹೇಳ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಪರಶುರಾಮ ದೇವರು ಅಲ್ಲಿಂದ ಹೊರಟೋಗಿದ್ದಾರೆ. ಅವರು ವಾಸ ಮಾಡಿದ್ದು ಗೋಮಂತ ಪರ್ವತದಲ್ಲಿ. ಅವರ ಹತ್ತಿರ ಶಾಸ್ತ್ರ ಎರಡನ್ನೂ ಅಸ್ತ್ರಶಸ್ತ್ರ ಮತ್ತು ಶಾಸ್ತ್ರವನ್ನು ಕಲಿತ ವ್ಯಕ್ತಿ ಭೀಷ್ಮಾಚಾರ್ಯರು. ಆನಂತರ ದ್ರುಪದ ರಾಜನಿಂದ ಅಪಮಾನಿತನಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಪರಶುರಾಮ ದೇವರ ಹತ್ರ ಬರ್ತಾರೆ. ಆಕಳು ಬೇಕು ಅಂತ ಬಂದವರು ಮರ್ತೇ ಬಿಡ್ತಾರೆ. ಇಲ್ಲ, ನನಗೆ ಅಸ್ತ್ರವಿದ್ಯೆ ಕಲಿಸಬೇಕು ಅಂತ. ಈ ದ್ರೋಣರಿಂದ ಮುಂದೆ ಪಾಂಡವರ ಪಕ್ಷದಲ್ಲಿರ್ತಕ್ಕಂಥವರು, ಯಾಕೆ ಒಳ್ಳೆಯ ಕ್ಷತ್ರಿಯರು ಹೋದರೆ ಕಲಿಯುಗ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಂಥೇಳಿ ಪರಶುರಾಮ ದೇವರು ನಂತರ ಭೀಷ್ಮರ ನಂತರ ದ್ರೋಣಾಚಾರ್ಯರಿಗೂ ಶಿಕ್ಷಣವನ್ನು ಕೊಡ್ತಾರೆ. ಆಗ ಅವರನ್ನು ಪ್ರತಿಜ್ಞೆ ಮಾಡಿದ್ದಾರೆ, ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರಿಗೂ ನಾನು ಕಲಿಸೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಯಾಕೆ ಭೀಷ್ಮನಿಗೆ ಕಲಿಸಿ ನಂತರ ಅಂಬಾನ ಸಲುವಾಗಿ ಭೀಷ್ಮರ ಜೊತೆ ಯುದ್ಧ ಮಾಡುವ ಒಂದು ಪ್ರಸಂಗ ಬರ್ತದೆ, ಅದಕ್ಕೆ ಅವರು ಪ್ರತಿಜ್ಞೆ ಮಾಡಿರ್ತಾರೆ.
ಕರ್ಣ ಸುಳ್ಳು ಹೇಳಿ ವಿದ್ಯೆಯನ್ನು ಪಡೀತಾನೆ. ಮಹಾಭಾರತದ ಅನೇಕ ಪ್ರಸಂಗಗಳಲ್ಲಿ ಪರಶುರಾಮ ದೇವರು ಹಾಜರಿರ್ತಾರೆ. ಪಾಂಡವರು ಸಭೆಗೆ ಅನೇಕ ಸಲ ಬಂದಿರ್ತಾರೆ. ರಾಷ್ಟ್ರೀಯಾಗದಲ್ಲಿಯೂ ಕೂಡ ಇದ್ದರು. ಇಂತಹ ಪರಶುರಾಮ ದೇವರು ಅಗ್ನಂತರ್ಗತರಾಗಿ ನಮ್ಮಿಂದ ಯಾವಾಗಲೂ ಪೂಜಿತರಾಗ್ತಾ ಇರ್ತಾರೆ. ಆದ್ದರಿಂದಾಗಿ ಪರಶುರಾಮ ದೇವರು ಮಾಡಿದ್ದು ದುಷ್ಟ ಕ್ಷತ್ರಿಯರನ್ನು ಕೊಲ್ಲೋದಕ್ಕೋಸ್ಕರವೇ ಮಾಡಿದ್ದೇ ಹೊರತು ಒಳ್ಳೆಯವರನ್ನು ಅವರು ಮುಟ್ಟಲಿಲ್ಲ, ಅವರನ್ನು ಕೊಲ್ಲಲಿಲ್ಲ. ಜಗತ್ತಿನ ಭೂಭಾರವನ್ನು ಹರಣ ಮಾಡಿ ಮುಂದಿನ ಯುಗಗಳಲ್ಲಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ಮಹಾನುಭಾವರು ಪರಶುರಾಮ ದೇವರು. ದತ್ತಾತ್ರೇಯನಿಂದ ವರವನ್ನು ಪಡೆದ ಮಹಾನುಭಾವ ಕಾರ್ತಿವೀರ್ಯಾರ್ಜುನ. ಇಬ್ಬರನ್ನು ಇವತ್ತು ನಾವು ನೆನೆಸಿದ್ದರಿಂದಾಗಿ ಪರಶುರಾಮ ದೇವರು ನಮಗೆ ಸಾಮರ್ಥ್ಯವನ್ನು, ಜ್ಞಾನವನ್ನು, ತತ್ವಜ್ಞಾನವನ್ನು ಕೊಡಲಿ. ಕಾರ್ತಿವೀರ್ಯಾರ್ಜುನ ನಾವು ಕಳೆದುಕೊಂಡಿರ್ತಕ್ಕಂಥ ನಮ್ಮತನವನ್ನು, ನಮ್ಮ ವಿದ್ಯೆ ಇತ್ಯಾಗನ್ನೆಲ್ಲ ತೆರಿಕೊಡಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಪರಶುರಾಮ ದೇವರ ಜಯಂತಿ. ಈ ವಾಕ್ ಸುಮನ ಅಂತ ತಿಳ್ಕೊಂಡಂತನ್ನು ಹೂಗಳನ್ನು ಪರಶುರಾಮ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ. ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಂ.